ವೀಕ್ಷಕರೇ, ಇತ್ತೀಚೆಗೆ ಇಂದೋರ್ನಲ್ಲಿ ಕಲುಷಿತ ನೀರನ್ನು ಕುಡಿದು ಸಾಕಷ್ಟು ಜನ ಮೃತಪಟ್ಟಂತಹ ಘಟನೆ ನಡೆದಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಇಂದೋರ್ ಮಾದರಿಯ ಘಟನೆ ನಡೀತಾ ಇದೆಯಾ? ಕಲುಷಿತವಾಗ್ತಾ ಇದೆ ಜೀವಜಲ. ಕಾವೇರಿ ಕುಡಿಯುವ ನೀರು ಕಾವೇರಿಗೆ ಮೋರಿ ನೀರು ಸೇರ್ತಾ ಇದೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ. ಕಾವೇರಿ ಪೈಪ್ನಲ್ಲಿ ಗಲೀಜು ನೀರು ಬರ್ತಾ ಇದೆ. ಕುಡಿಯೋಕ್ಕೂ ಆಗಲ್ಲ, ಬಳಸೋಕ್ಕೂ ಆಗಲ್ಲ. ಕೆಟ್ಟ ವಾಸನೆ. ಬೆಂಗಳೂರಿನ ವಿಎಸ್ ಗಾರ್ಡನ್ನಲ್ಲಿ ಕುಡಿಯೋ ನೀರಿಗೆ ಜನ ಪರದಾಟ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಇಂದೋರ್ ಮಾದರಿಯ ಘಟನೆ ನಡೆದಿರ್ತಕ್ಕಂಥದ್ದು ಖಂಡಿತವಾಗ್ಲೂ ದುರದೃಷ್ಟಕರ. ಕಾವೇರಿ ನೀರು ಜೀವಜಲ. ಕಾವೇರಿ ಕಲುಷಿತವಾಗ್ತಾ ಇದೆ. ಕುಡಿಯೋ ನೀರು ಪೈಪ್ಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ. ಏನ್ ಮಾಡಬೇಕು ಜನ? ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಅದಕ್ಕೆ ಬೆಂಗಳೂರಿನ ವಿಎಸ್ ಗಾರ್ಡನ್ ನಲ್ಲಿ ನಡೆದಿರುವಂತಹ ಘಟನೆ. ಲಿಂಗರಾಜಪುರ ಆಯ್ತು. ಈಗ ವಿಎಸ್ ಗಾರ್ಡನ್ ಅಲ್ಲೂ ಕೂಡ ಕಳೆದ 2 ತಿಂಗಳಿನಿಂದ ಕಾವೇರಿ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿ ಕಾಲರಾ, ವಾಂತಿ, ಬೇದಿ ಇವೆಲ್ಲಕ್ಕೂ ಕೂಡ ಆಹ್ವಾನ ನೀಡ್ತಾ ಇದೆ ಚರಂಡಿ ನೀರು. ಕಳೆದ ಹಲವು ವರ್ಷಗಳಿಂದ ಕಲುಷಿತ ನೀರು ಬರ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಕುಡಿಯೋದಕ್ಕೆ ಜನ ಫಿಲ್ಟರ್ ಬಳಸ್ತಾ ಇದ್ದಾರೆ. ಆದ್ರೂ ಕೂಡ ಅಪ್ಪಿತಪ್ಪಿ ಈ ನೀರು ಕುಡಿಯೋ ನೀರಿಗೆ ಮಿಕ್ಸ್ ಆದ್ರೆ ಏನ್ ಗತಿ? ವಿಎಸ್ ಗಾರ್ಡನ್ ಜನ ಪಾಪ ಪರದಾಡ್ತಾ ಇದ್ದಾರೆ. ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಗಾರ್ಡನ್ನಲ್ಲಿ ರಾಜಧಾನಿ ಬೆಂಗಳೂರಿನ ವಿಎಸ್ ಗಾರ್ಡನ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿಗೆ ಇಲ್ಲಿರುವಂತಹ ಜನ ಸಂಕಷ್ಟವನ್ನ ಪಡ್ತಾ ಇರುವಂತದ್ದು. ಯಾಕಂದ್ರೆ ಕುಡಿಯುವಂತಹ ನೀರಿಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಕುಡಿಯುವ ನೀರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ಆಗಿದೆ. ನೀವು ನೋಡಬಹುದು, ಡ್ರಮ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲಿ ಮೋರಿ ಕಟ್ಟಿದೆ. ಎಷ್ಟೋ ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಮೋರಿ ಕಟ್ಟಿರುವಂತದ್ದು. ಮೋರಿಯ ನೀರು ಕುಡಿಯುವಂತಹ ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ಭಾಗದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಡಿಯುವಂತಹ ನೀರನ್ನ ಕುದಿಸಿ ಕುಡಿಯುವಂತದ್ದು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಇದು ಒಪ್ಕೊಂಡಿರುವಂತದ್ದು. ಗಲೀಜು ನೀರು, ವಾಸನೆ, ಸರಿಗೆ ನೀರು ಬರ್ತಾ ಇಲ್ಲ. ಅರ್ಧ ಗಂಟೆನೆ ಬಿಡೋದು. ಅರ್ಧ ಗಂಟೆನೂ ಸರಿಗೆ ಬರಲ್ಲ. ಎಷ್ಟು ದಿವಸದಿಂದ ಈ ತರ ಪ್ರಾಬ್ಲಮ್ ಆಯ್ತು? 2 ತಿಂಗಳು 3 ತಿಂಗಳು ಆಯ್ತೇನೋ. ಏನ್ ನಾ ಸರಿಗಿರಲ್ಲ. ಸದಾಗಿ ಬಿಡ್ಪಾರ ಮಾತಾಡ್ತೀನಿ. ಅದಕ್ಕೆ ಗಲೀಜು ನೀರು, ವಾಸನೆ. ಯಾವ ತರ ಬರುತ್ತೆ ನೀರು? ಮೋರಿ ತರ ನೀರು. ಮೋರಿ ನೀರು ಕಪ್ಪು ಕಲರ್, ವಾಸನೆ ಹಂಗ್ ಬರ್ತದೆ. ಕುಡಿಯೋಕೆ ಏನ್ ಮಾಡ್ತೀರಾ? ಕರ್ಗ ಅರ್ಧ ಗಂಟೆ ಬಿಟ್ಕೊಂಡ್ ಬಿಡ್ತಾರಲ್ವಾ, ಆವಾಗ ಇಟ್ಕೊಂತಾರೆ. 2 ಬಿಂದಿಗೆ 3 ಬಿಂದಿಗೆ ಕುಡಿಯೋಕೆ ಅಷ್ಟೇ. ಹಿಂಗೆಲ್ಲಿಗೆ ಹೋಗ್ತಾರೆ ಅಷ್ಟೇ. ಕೆಲವರು ಫಿಲ್ಟರ್ ನೀರು ತಗೊಂತಿದಾರ. ಯಾರ ತಕೊಂತಾರೆ, ನಾವಿಲ್ಲ. ಜೋರಾಗ ನೀರೇ ಜೋರಾಗ ಬರ್ತದೆ. ವಾಸನೆ ಸ್ವಲ್ಪ ಜ್ವರ ಬರ್ತದೆ. ಕೆಂಬುಲು, ಕೋಲ್ಡು, ಅದೇ ಮೋರಿ ಎಲ್ಲ ಗಲೀಜು. ಸರಿಗ ನೀರು ಹೋಗಲ್ಲ. ಇದೆಲ್ಲ ಕ್ಲೀನ್ ಮಾಡಿಲ್ಲ. ಏನ್ ಮಾಡಿದ್ರ ಚಪ್ಪುದ್ರ. ಕಾವೇರಿ ನೀರು ಮೋರಿ ನೀರು ಮಿಕ್ಸ್ ಆಗಿ ಕಳೆದ ಹಲವು ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೈಪ್ಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ. ಏನ್ ಮಾಡಬೇಕು ಜನ? ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಅದಕ್ಕೆ ಬೆಂಗಳೂರಿನ ವಿಎಸ್ ಗಾರ್ಡನ್ ನಲ್ಲಿ ನಡೆದಿರುವಂತಹ ಘಟನೆ.
ಕ್ಯಾಮ್ರಾ ತೋರ್ಸ ಎತ್ತಿ ಮೇಲೆತ್ತಿ ಮೇಲೆತ್ತಿ ಲಿಂಗರಾಜಪುರ ಆಯ್ತು. ಈಗ ವಿಎಸ್ ಗಾರ್ಡನ್ ಅಲ್ಲೂ ಕೂಡ ಕಳೆದ 2 ತಿಂಗಳಿನಿಂದ ಕಾವೇರಿ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿ ಕಾಲರಾ, ವಾಂತಿ, ಬೇದಿ ಇವೆಲ್ಲಕ್ಕೂ ಕೂಡ ಆಹ್ವಾನ ನೀಡ್ತಾ ಇದೆ ಚರಂಡಿ ನೀರು. ಕಳೆದ ಹಲವು ವರ್ಷಗಳಿಂದ ಕಲುಷಿತ ನೀರು ಬರ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಕುಡಿಯೋದಕ್ಕೆ ಜನ ಫಿಲ್ಟರ್ ಬಳಸ್ತಾ ಇದ್ದಾರೆ. ಆದ್ರೂ ಕೂಡ ಅಪ್ಪಿತಪ್ಪಿ ಈ ನೀರು ಕುಡಿಯೋ ನೀರಿಗೆ ಮಿಕ್ಸ್ ಆದ್ರೆ ಏನ್ ಗತಿ? ವಿಎಸ್ ಗಾರ್ಡನ್ ಜನ ಪಾಪ ಪರದಾಡ್ತಾ ಇದ್ದಾರೆ. ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿ. ಗಾರ್ಡನ್ ನಲ್ಲಿ ರಾಜಧಾನಿ ಬೆಂಗಳೂರಿನ ವಿಎಸ್ ಗಾರ್ಡನ್ ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿಗೆ ಇಲ್ಲಿರುವಂತಹ ಜನ ಸಂಕಷ್ಟವನ್ನ ಪಡ್ತಾ ಇರುವಂತದ್ದು. ಯಾಕಂದ್ರೆ ಕುಡಿಯುವಂತಹ ನೀರಿಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಕುಡಿಯುವ ನೀರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ಆಗಿದೆ. ನೀವು ನೋಡಬಹುದು, ಡ್ರಮ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲಿ ಮೋರಿ ಕಟ್ಟಿದೆ. ಎಷ್ಟೋ ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಮೋರಿ ಕಟ್ಟಿರುವಂತದ್ದು. ಮೋರಿಯ ನೀರು ಕುಡಿಯುವಂತಹ ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ಭಾಗದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಡಿಯುವಂತಹ ನೀರನ್ನ ಕುದಿಸಿ ಕುಡಿಯುವಂತದ್ದು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಇದು ಒಪ್ಕೊಂಡಿರುವಂತದ್ದು. ಗಲೀಜು ನೀರು, ವಾಸನೆ, ಸರಿಗೆ ನೀರು ಬರ್ತಾ ಇಲ್ಲ. ಅರ್ಧ ಗಂಟೆನೇ ಬಿಡೋದು, ಅರ್ಧ ಗಂಟೆನೂ ಸರಿಗೆ ಬರಲ್ಲ. ಎಷ್ಟು ದಿವಸದಿಂದ ಈ ತರ ಪ್ರಾಬ್ಲಮ್ ಆಯ್ತು? 2 ತಿಂಗಳು 3 ತಿಂಗಳು ಆಯ್ತೇನೋ. ಏನ್ ನಾ ಸರಿಗಿರಲ್ಲ, ಸದಾಗಿ ಬಿಡ್ಫಾರ ಮಾತಾಡ್ತೀನಿ. ಅದಕ್ಕೆ ಗಲೀಜು ನೀರು, ವಾಸನೆ. ಯಾವ ತರ ಬರುತ್ತೆ ನೀರು? ಮಳೆ ಮೋರಿ ತರ ನೀರು, ಮೋರಿ ನೀರು ಕಪ್ಪು ಕಲರು, ವಾಸನೆ ಹಂಗ್ ಬರ್ತದೆ. ಕುಡಿಯೋಕೆ ಏನ್ ಮಾಡ್ತೀರಾ? ತರ್ಗ ಅರ್ಧ ಗಂಟೆ ಬಿಟ್ಕೊಂಡ್ ಬಿಡ್ತಾರಲ್ವಾ, ಆವಾಗ ಇದ್ಕೊಂತಾರೆ. 2 ಬಿಂದಿಗೆ 3 ಬಿಂದಿಗೆ ಕುಡಿಯೋಕೆ ಅಷ್ಟೇ. ಹಿಂಗೆಲ್ಲಿಗೆ ಹೋಗ್ತಾರೆ ಅಷ್ಟೇ. ಕೆಲವರು ಫಿಲ್ಟರ್ ನೀರು ತಗೊಂತಿದಾರ, ಯಾರ ತಕೊಂತಾರೆ, ನಾವಿಲ್ಲ. ಜೋರಾಗ ನೀರೇ ಜೋರಾಗಿ ಬರ್ತದೆ. ವಾಸನೆ ಸ್ವಲ್ಪ ಜ್ವರ ಬರ್ತದೆ, ಕೆಂಬುಲು, ಕೋಲ್ಡು. ಅದೇ ಮೋರಿ ಎಲ್ಲ ಗಲೀಜು, ಸರಿಗ ನೀರು ಹೋಗಲ್ಲ. ಇದೆಲ್ಲ ಕ್ಲೀನ್ ಮಾಡಿಲ್ಲ. ಏನ್ ಮಾಡಿದ್ರ ಚಪ್ಪದ್ರ? ಕಾವೇರಿ ನೀರು ಮೋರಿ ನೀರು ಮಿಕ್ಸ್ ಆಗಿ ಕಳೆದ ಹಲವು ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.